ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೊಂದು ರೆಸಿಪಿ ತೋರಿಸ್ಬೇಕಂತ ಇದ್ದೀನಿ. ಸೊ ವಿತ್ ಲೆಫ್ಟ್ ಓವರ್ ರೈಸ್ ನಿಮಗೆ ಲಂಚಿಗೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಡು ಇಟ್. ಟೈಮ್ ಬಂದು 1:20 ಆಗಿದೆ. ಸೊ ಒಂದು ಕಪ್ ಆಫ್ ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಇದೆ, ಸೊ ಅದಕ್ಕೆ ಒಂದು ಕಪ್ ಆಫ್ ಅವಲಕ್ಕಿನೂ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ ಆ್ಯಂಡ್ ನಾರ್ಮಲಿ ಈರುಳ್ಳಿ ಬೇಕಾಗುತ್ತೆ, ಮೆಣಸಿನ್ಕಾಯಿ ಬೇಕಾಗುತ್ತೆ. ನೀವು ಅಡಿಷ್ನಲ್ಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು, ನೋ ಇಶ್ಯೂಸ್. ನಾನು ಬರೀ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಇದು ಫಸ್ಟ್ ಟ್ರೈ ಅಲ್ಲ. ಸೊ ಲೆಟ್ಸ್ ಸಿ ಅಂತ ನಾನು ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಒಂದು ಬೌಲಿಗೆ ಲೆಫ್ಟ್ ಓವರ್ ರೈಸ್ನ ಹಾಕೊಳ್ಳೋಣ. ಈ ಅವಲಕ್ಕಿನ ಹಾಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ನಾನು ಎರಡೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಈಗ ಇವನ್ನೆಲ್ಲ ಆ್ಯಡ್ ಮಾಡೋಣ. ಸೊ ಇದು ಸ್ವಲ್ಪ ಚಿಕ್ಕದಾಯಿತು. ಐ ಟೇಕ್ ಅ ಲಿಟಲ್ ಬಿಗ್ ಒನ್. ಸೊ ಇವಾಗ ಫುಲ್ ಮಿಕ್ಸ್ ಮಾಡೋಣ. ಸೊ ಇವಾಗ 1-2 ಸ್ಪೂನ್ಸ್ ಆಫ್ ಚಪಾತಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ, ಆರ್ ಎನಿ ಫ್ಲೋರ್ ವಿಚ್ ಯು ವಾಂಟ್. 2 ಸ್ಪೂನ್ಸ್ ಆರ್ 3, 2.5. ಆ್ಯಂಡ್ ಇವಾಗ 2 ಸ್ಪೂನ್ಸ್ ಆಫ್ ರವೆ ತೊಗೊಂಡಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಲೇಟರ್ ನಾವು ವಾಟ್ರನ್ನ ಆ್ಯಡ್ ಮಾಡ್ಬೋದು. ಸೊ ಇನಿಷಿಯಲಿನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ನೀರಲ್ಲಿ ಗಂಟೆಲ್ಲ ಆಗಲ್ಲ. ಫಸ್ಟೇ ಎಲ್ಲ ಸೈಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡ್ಬೋದು, ಮೊಸರನ್ನ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಫ್ ಉಪ್ಪು ಹಾಕ್ತಾ ಇದ್ದೀನಿ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ನಾನು. ಸೊ 10 ಮಿನಿಟ್ಸ್ ಬಿಡ್ತೀನಿ. ದಿಸ್ ವಾಟ್ರಿ ಕಂಟೆಂಟ್ ಎಲ್ಲ ರೈಸ್ ಎಲ್ಲ ಹೀರ್ಕೋಬೋದು. ಸೊ ಸ್ವಲ್ಪ ಇನ್ನೂ ಅವಾಗ ಸಾಫ್ಟ್ ಆಗುತ್ತೆ. ಲೆಟ್ಸ್ ವೇಟ್ ಫಾರ್ 10 ಮಿನಿಟ್ಸ್. ಸೊ ಇವಾಗ 10 ಮಿನಿಟ್ಸಲ್ಲಿ ಬಟ್ಟೆ ಒಣಗಿ ಹಾಕ್ಬರೋಣ ಅಂತ ಮೇಲೆ ಟೆರೆಸ್ಗೆ ಹೋದೆ. ಹೋಗ್ತಾ ಫುಲ್ ಬಿಸಿಲಿತ್ತು. ಮಾರ್ನಿಂಗ್ ನೋಡಿದ್ರೆ ಚಳಿ, ಮಧ್ಯಾಹ್ನ ಮತ್ತೆ ಬಿಸಿಲು, ಮತ್ತೆ ರಾತ್ರಿ ನೋಡಿದ್ರೆ ಹೆವಿ ಚಳಿ. ಕ್ಲೈಮೇಟ್ ಅಂತೂ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅದು ಈ ಬೆಂಗಳೂರು ಕ್ಲೈಮೇಟ್ ಅಂತೂ. ಅದೇ ಟೈಮಲ್ಲಿ ವೀರು ಮತ್ತು ಅವ್ರ ಅಕ್ಕ ಚೈತು ಬಂದರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವನು ಏನೋ ಹೇಳ್ತಾ ಇದ್ದ, ಕೇಳಿಕೊಂಡು ಕೆಳಗೆ ನಾನು ಬಂದೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಇದ್ದರು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ವಾಟರ್ ಎಲ್ಲ ಸ್ವಲ್ಪ ಅಬ್ಸರ್ವ್ ಆಗಿದೆ. ಸ್ಟಾರ್ಟ್. ಇವಾಗ ಪ್ಯಾನ್ ಮೇಲೆ ಹಾಕೋಣ. ಸೊ ಫಸ್ಟ್ ಮಾಡಬೇಕಾದ್ರೆ ಪ್ಯಾನ್ಗೆ ಜಾಸ್ತಿ ಎಣ್ಣೆ ಬೇಕಾಗಿರುತ್ತೆ, ಅದು ಮೆತ್ಕೊಂಡ್ಬಿಡುತ್ತೆ ಇಲ್ಲ ಅಂದರೆ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿ ಪ್ಯಾನ್ ಸುತ್ತು ಸವಸ್ಕೊಳ್ಳೋ ಥರ ಮಾಡಿಕೊಂಡೆ. ಪ್ಯಾನಲ್ಲಿ ಏನೋ ಹಾಕ್ತಾಯಿದ್ದೆ, ಬಟ್ ಏನಂದರೆ ಫಸ್ಟ್ಗೆ ನಾನು ಅಷ್ಟೊಂದು ಹಾಕಬಾರ್ದಿತ್ತು ಅಂತ ಆಮೇಲೆ ಅನಿಸ್ತು. ಯಾಕಂದರೆ ಆ ರಿಸಲ್ಟ್ಸ್ ಅಷ್ಟು ಕೆಟ್ಟಾಗಿತ್ತು. ಬಟ್ ಫೈನ್, ಇಟ್ಸ್ ಏನೋ ಲರ್ನಿಂಗ್ ಪ್ರಾಸೆಸ್ಸಲ್ಲಿ. ಸೊ ಇವಾಗ ನಾನು 4 ಸ್ಪೂನ್ಸ್ ಹಾಕೋ ಬದಲು 2 ಸ್ಪೂನ್ಸ್ ಹಾಕಿ ನಾನು ಟ್ರೈ ಮಾಡಿದರೆ ಬೆಟರ್ ಇರ್ತಿತ್ತು. ಬಟ್ ಇಟ್ಸ್ ನ್ಯೂ ಟ್ರೈ. ನಮಗೂ ಐಡಿಯಾ ಇಲ್ಲ ಯಾವ ಥರ ಬರ್ಬೋದು, ಇಲ್ಲ ಬರುತ್ತೆ. ಸೊ ಲೆಟ್ಸ್ ಸಿ. ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಹೈಯಲ್ಲಿ ಇಟ್ಟಿದ್ದೀನಿ. ನೋಡಿ, ಲಿಟ್ರಲಿ ಉಪ್ಪಿಟ್ಟು ಥರ ಆಗೋಯ್ತು. ಪ್ಯಾನ್ಗೆಲ್ಲ ಮೆತ್ಕೊಂಡೆಲ್ಲ ಹಾಳು ಮಾಡ್ತು. ಏನು ಕೇಳ್ತೀರಾ? ಆ ಥರದ್ದು ಒಂದ್ಸಲಿ ಮಾಡಿದೆ, ಬರಲಿಲ್ಲ. ಇನ್ನೊಂದ್ಸಲಿ ಮಾಡೋಕ್ಕೆ ಹೋದರೆ ಅವಾಗೂ ಬರಲಿಲ್ಲ. ಸೊ ಪ್ಯಾನ್ನೇ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾನ್ನೇ ಚೇಂಜ್ ಮಾಡಿ ಹಾಕಿದ್ದೀನಿ. ಲೆಟ್ಸ್ ಸಿ. ಬಿಡಬಾರ್ದು ಗೈಸ್. ಟ್ರೈ ಅಂಟಿಲ್ ಯು ಸಕ್ಸೀಡ್. ಐ ಆಮ್ ಟ್ರೈಯಿಂಗ್. ಬಟ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ಚೆನ್ನಾಗಿದೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತದೆ, ಬಟ್ ತುಂಬ ಚೆನ್ನಾಗಿದೆ. ತಿನ್ಬೋದು.
ಸಕ್ಸಸ್ಫುಲಿ ಆ ಪ್ಯಾನಿಂದ ಈ ಪ್ಯಾನ್ನ ಚೇಂಜ್ ಮಾಡಿ ತುಂಬ ಒಳ್ಳೆಯದಾಯಿತು ಅನ್ನಿಸ್ತಿದೆ ಆ್ಯಂಡ್ ಬೇಗನೂ ಆಗ್ತಾಯಿದೆ. ಸೊ ಪ್ಯಾನ್ ಚೇಂಜ್ ಮಾಡೇ ನೋಡೋಣ ಅಂದ್ಕೊಂಡು ಈ ಪ್ಯಾನಿಗೆ ಟ್ರೈ ಮಾಡಿದೆ. ಈ ಪ್ಯಾನಲ್ಲಿ ನಾವು ಯೂಶ್ವಲಿ ಪ್ಲೇನ್ ದೋಸೆ, ನೀರು ದೋಸೆ ಇಲ್ಲ ಯೂಶ್ವಲಿ ನಾರ್ಮಲಿ ದೋಸೆ ಮಾಡಿದ್ರೆ ಈ ಪ್ಯಾನ್ ಯೂಸ್ ಮಾಡ್ತೀವಿ. ಸೊ ಇದನ್ನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಈ ಥರದಕ್ಕೆಲ್ಲ ನಾವು ಮುಂಚೆ ಯೂಸ್ ಮಾಡಿದ್ರಲ್ಲೇ ಮಾಡ್ತಿದ್ದೆ. ಬಟ್ ಅದು ಯಾಕೆ ಈ ಸಲ ಹತ್ರ ಬರಲಿಲ್ಲ ಗೊತ್ತಿಲ್ಲ. ಸೊ ಇದರಲ್ಲೇನೋ ಟ್ರೈ ಮಾಡಿ ನೋಡಿದೆ, ವರ್ಕ್ ಆಯಿತು. ಸೊ ಇಟ್ಸ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಇಷ್ಟಪಡ್ತೀನಿ. ನನಗೆ ವೆರೈಟೀಸ್ ತಿನ್ನೋಕ್ಕೆ ತುಂಬ ಇಷ್ಟ. ಸ್ವಲ್ಪ ಫುಡ್ಡಿದೆ, ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಫುಡ್ಸಲ್ಲಿ. ಲೆಟ್ಸ್ ಸಿ ಫ್ಯೂಚರಲ್ಲಿ ಏನೇನಾಗುತ್ತೆ. ಸೊ ನೋಡಿ ಯಾವ ಥರ ಬೆಂದಿದೆ. ಈ ಥರ ಬರಬೇಕಿತ್ತು, ಬಟ್ ಅದರಲ್ಲಿ ಬರಲೇ ಇಲ್ಲ. ಫೈನ್ ನೀಟಲ್ಲಿ ಬಂದಿದೆ. ಸೊ ನೋಡಿ ಬಿಸಿ ಬಿಸಿ ದೋಸೆ ರೆಡಿ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಸೊ ನಾನು ಸಾಸ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಎನಿಥಿಂಗ್ ಬೇರೆ ಜೊತೆನೂ ಟ್ರೈ ಮಾಡ್ಬೋದು. Now let's try this. ತುಂಬ ಸಾಫ್ಟ್ ಆಗಿ ಬಂದಿದೆ. ಸಾಸ್ ಜೊತೆ ಇದ್ದೀನಿ. ಗುಡ್ ಗೈಸ್, ತಿನ್ಬೋದು. ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಇನ್ನೇನೇನು ಆ್ಯಡ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಇದು ಆಗಿತ್ತು ನನ್ನ ಸೆಕೆಂಡ್ ವ್ಲಾಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್. ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ನಾನು ಇನ್ನೂ ಏನೇನು ಯಾವ ಥರ ಮಾಡ್ಬೋದು ಆರ್ ಎನಿಥಿಂಗ್ ಎಲ್ಸ್ ಯು ವಿಶ್.